ಇಲ್ಲಿ ಅತ್ಯಾಚಾರಿಗಳು ಇಲ್ಲೇ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರನ್ನ ಯಾಕೆ ಇವತ್ತು ತನಿಖೆ ಮಾಡ್ತಿಲ್ಲ? ಯಾತಕ್ಕೋಸ್ಕರ ಗಡೀಪಾರು ಮಾಡ್ಬೇಕು? ಮಾಡ್ಲಿ, ನಾವು ಕೂಡ ಜೊತೆ ಹೋಗ್ತೀವಿ, ಅಣ್ಣನ ಜೊತೆ ನಾವು ಕೂಡ ಹೋಗ್ತೀವಿ. ನಾವು ಅಲ್ಲಿ ನನ್ನ ಮಗಳಿಗೋಸ್ಕರ ಹೋರಾಟ ಖಂಡಿತವಾಗಿ ನಾವು ಮಾಡ್ತೀವಿ. ಸೌಜನ್ಯನ ಹೋರಾಟ ಎಲ್ಲಿ ಒಂದು ನಿಂತು ಹೋಗಿದೆಯೋ ಅವತ್ತಿನಿಂದ ಇವತ್ತು ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಗಿದೆ. ಜನಗಳಿಗೆ ಕೈ ಮುಚ್ಚಿಲ್ದೇನೆ ಯಾರು ಕೂಡ ಇದಕ್ಕೆ ಬಲಿಯಾಗಬೇಡಿ. ಅವ್ರೊಬ್ಬರನ್ನ ಗಡೀಪಾರು ಮಾಡಿದ್ರೆ ಸೌಜನ್ಯ ಕುಟುಂಬನ ಮುಗಿಸ್ಬೋದು ಅಂತನಾ? ಇವತ್ತು ಮಹೇಶ್ ಶೆಟ್ಟಿ ಹೆಸರು ಹಾಕಿರೋದಕ್ಕೆ ಇದೇ ಬೆಳ್ತಂಗಡಿ ಧರ್ಮಸ್ಥಳದ ಪೊಲೀಸರು ಕಾರಣ. ಸೌಜನ್ಯ ಕುಟುಂಬ ಟಾರ್ಗೆಟ್. ಮಹೇಶ್ ಶೆಟ್ರು ಇವತ್ತು ಉಳ್ದಿರೋದಕ್ಕೆ, ಇವತ್ತಿರೋದಕ್ಕೆ ಸೌಜನ್ಯ ಕುಟುಂಬ ಉಳ್ಕೊಂಡಿದೆ. ಸೌಜನ್ಯಳ ಅತ್ಯಾಚಾರಿಗಳು ಇದೇ ಊರಲ್ಲಿ, ಇದೇ ಗ್ರಾಮದಲ್ಲಿ, ಇದೇ ಧರ್ಮಸ್ಥಳದಲ್ಲಿ ರಾಜಾರೋಷವಾಗಿ ಮೆರೀತಾ ಇರೋಂಥವ್ರ ಅಂತ್ಯ ಅದೇ ಮಂಜುನಾಥ ಸ್ವಾಮಿ ಮಾಡಿ ತೋರಿಸ್ತಾನೆ. ಅಂತ ಕೆಟ್ಟ ವ್ಯಕ್ತಿ ಮಹೇಶ್ ಶೆಟ್ರ್ ಆಗಿದೆ. ಇಷ್ಟು ದಿವಸ ಬೇಕಾಗಿತ್ತು ಅತ್ಯಾಚಾರಿಗಳು ಯಾರಂತ ಗೊತ್ತಾಗಿನ್ನು ಸುಮ್ನೆ ಕುತ್ಕೊಳ್ಳೋದಕ್ಕೆ? ನಮ್ಮ ಸೌಜನ್ಯ ಕುಟುಂಬಕ್ಕೆ ಏನಾದ್ರೂ ಮಾಡ್ಬೋದು ಅನ್ನೋಂಥದ್ದು ನಿಮ್ಮ ಭ್ರಮೆಲಿದ್ರೆ ಅದು ನಿಮ್ ಭ್ರಮೆ ಅಷ್ಟೇ. ಹೋರಾಟನ ಇಂಜೆಕ್ಷನ್ ಆರ್ಡರ್ ತಗೊಂಬಂದ್ ಸ್ಟಾಪ್ ಮಾಡಿಸಿದ್ದು ನೀವೇ. ಯಾಕೆ ಮೌನವಾಗಿದ್ದೀರಾ ಅನ್ನೋದು ನೀವೇ. ಕಳ್ಳಾನೇ ನೀವನ್ನೋದು ಗೊತ್ತಿರುವಾಗ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದೆ. ಕುರ್ಚಿನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ರೋ ಸಾಧ್ಯ ಆದ್ರೆ. ಒಂದು ಲೈಸೆನ್ಸ್ ಇಟ್ಕೊಂಡಿರುವಂತ ಕ್ರಿಮಿನಲ್ಸ್ ಇಲ್ಲ, ನಾನ್ ಬರೋದಿಲ್ಲ, ಯಾತಕ್ಕೋಸ್ಕರ ಬರ್ಬೇಕು? ಅವ್ನನ್ನ ಕರ್ಸಿದ್ರ ಅಲ್ಲ, ಅವ್ನಿಗೆ ನೋಟಿಸ್ ಕರೆಸಿದಂತ ನಾನು ಕೇಳಿದ್ದೆ. ಅಲ್ಲ, ನೀವು ಎಸ್ಐ ಹತ್ರ ಮಾತಾಡಿ ಅಂತ ನಂಗೆ ಫೋನ್ ನಂಬರ್ ಕೊಟ್ಟಿದ್ದೆ. ಅವನು ಯಾವನೋ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ, ಬಾಣ್ಲಿ ತಳೆಯವನು. ಅದೇ ಸ್ಟೇಷನ್ ಮುಂದೆ ಅವನ ತಲೆ ಮೇಲೆ ಅದೇ ಬಿಸಿಲಲ್ಲಿ ಕುಡಿಸಿ ಮೊಟ್ಟೆ ಹೊಡಿತಾ ಇದ್ರೆ ಆಮ್ಲೆಟ್ ಬೇಯ್ತಾ ಇರ್ಬೇಕು. ನಿಮ್ಮಂತ ಅಯೋಗ್ರು ಇರೋದ್ರಿಂದ ಪೊಲೀಸ್ ಅವ್ರಿಗೆ ರಸ್ತೆಯಲ್ಲಿ ಸೋಷಿಯಲ್ ಮೀಡಿಯಾದ ತೂಚಿ ಅಂತ ಉಗಿತಾ ಇರೋದು. ಗಡೀಪಾರ ಆದೇಶ ಆಗ್ಲಿ, ಸೌಜನ್ಯ ಕುಟುಂಬಕ್ಕಾಗ್ಲಿ ಏನಾದ್ರೂ ಆಯ್ತು ಅಂದ್ರೆ ಅವನ್ ಯಾವನ್ ಲಿಸ್ಟ್ ಅಲ್ಲಿ ಹೆಸರು ಹಾಕಿದಾನಲ್ಲ ಎಂಜಲ್ ಕಾಸ್ ತಗೊಂಡು ಆ ಬಾಣ್ಲಿ ತಲೆ ಅವನಿಗೆ ರಸ್ತೆಯಲ್ಲೇ ಮೊಟ್ಟೆಯಲ್ಲಿ ನಾನೇ ಫಸ್ಟ್ ಹೊಡಿಯೋದು.